ಬಣ ಬಡಿದಾಟಕ್ಕೆ ಕೈಪಾಳೆಯ ಸರುಗು ಹೋಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮೂಗುದಾರ ಹಾಕಲೇಬೇಕು ಅಂತ ದಲಿತ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ. ವೇಣುಗೋಪಾಲ್ ಖರ್ಗೆ ಮೀಟ್ ಮಾಡೋ ದಲಿತ ನಾಯಕ ಹಾಕುವ ಬಾಂಬ್ ಹೇಗಿರುತ್ತೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಜಾರಕಿಹೊಳಿ ನೇತೃತ್ವ ಅಂತನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕಿದ್ದೀವಿ. ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು. ಪಕ್ಷದಲ್ಲಿ ನಾನು ಇಂಥವನ್ನೇ ಮಾಡಬೇಕು ಇಂಥವ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಹೌದೌದಾ ಇಲ್ಲ, ಎಲ್ಲ ಪೂರ್ತಿ ರಾಜಕೀಯ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ರಾಜಕೀಯ ಪೂರ್ತಿ ರಾಜಕೀಯ ಮಾತಾಡಿದ್ದೇವೆ, ಬೇರೇನು ಮಾತಾಡೇ ಇಲ್ಲ. ಇದು ಸತೀಶ್ ಜಾರಕಿಹೊಳಿ ಮಾತಾಡಿರೋ ಮಾತು. ಹೌದು, ಅದು ಜನವರಿ 30 ಗುರುವಾರ ಗೃಹ ಸಚಿವ ಪರಮೇಶ್ವರ್ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಅದು ಕಾಂಗ್ರೆಸ್ನಲ್ಲಿರೋ ದಲಿತ ಸಮುದಾಯದ ಸಚಿವರ ಸಭೆ. ಆ ಸಭೆ ಮುಗಿದ್ಮೇಲೆ ಮಾತಾಡಿದ ಸತೀಶ್ ಜಾರಕಿಹೊಳಿ ಆ ಸಭೆಯಲ್ಲಿ ಮಾತಾಡಿದ್ದು ಪೂರ್ತಿ ರಾಜಕೀಯ, ಬೇರೇನೂ ಮಾತಾಡಿಲ್ಲ ಅಂತ ಹೇಳ್ಕೋತಾರೆ. ಅಂದು ಸಭೆಯಲ್ಲಿ ದಲಿತ ಸಮುದಾಯದ ಸಚಿವರು ಚರ್ಚೆ ಮಾಡಿದ್ದೇನು, ಎಲ್ಲರೂ ಮಾತಾಡ್ಕೊಂಡಿದ್ದೇನು ಅನ್ನೋದು ನಿಗೂಢವಾಗೇನೂ ಉಳಿದಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಆ ಸಭೆಯ ಮೇನ್ ಟಾರ್ಗೆಟ್ ಡಿಸಿಎಂ ಡಿಕೆಶಿ. ಆ ಸಭೆಯಲ್ಲಿ ಡಿಕೆಶಿ ವಿರುದ್ಧ ರಣತಂತ್ರ ಹೆಣೆಯಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಸ್ಥಾನದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗಿತ್ತು. ಆ ಚರ್ಚೆ ಈಗ ಸದ್ಯಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಡಿಸಿಎಂ ಡಿಕೆಶಿಗೆ ದಲಿತ ದಾಳ ಫಿಕ್ಸ್. ಹೈಕಮಾಂಡ್ಗೆ ದೂರು ನೀಡೋಕೆ ಕೆಎನ್ಆರ್ ರೆಡಿ. ಡಿಕೆಶಿ ವಿರುದ್ಧದ ರಾಜಣ್ಣ ದೂರಲ್ಲೇನಿದೆ? ಕಾಂಗ್ರೆಸ್ ಒಂದು ಮನೆ ಎರಡು ಬಾಗಿಲು ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಒಂದು ಕಡೆ ಡಿಕೆ ಬಣ, ಮತ್ತೊಂದು ಕಡೆ ಸಿದ್ದು ಬಣ ಪರಸ್ಪರ ಹೊಡೆದಾಡ್ತಿವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಿಎಂ ಹುದ್ದೆ ವಿಚಾರಕ್ಕೆ ತೀವ್ರ ಜಟಾಪಟಿ ನಡೀತಿದೆ. ಈವರೆಗೆ ಸತೀಶ್ ಜಾರಕಿಹೊಳಿ ಡಿಕೆಶಿಗೆ ತುಂಬಾನೇ ಕಾಡ್ತಾಗಿದ್ರು. ಬೆಳಗಾವಿ ವಿಚಾರಕ್ಕೆ ಡಿಕೆ ಎಂಟ್ರಿ ಕೊಟ್ರು ಅನ್ನೋ ಕಾರಣಕ್ಕೆ ನಿಗಿನಿಗಿಯಾಗಿದ್ದ ಸತೀಶ್ ಕೊನೆಗೆ ಡಿಕೆಶಿಯನ್ನು ಒಂದು ಹಂತದಲ್ಲಿ ಮಣಿಸಿಬಿಟ್ಟಿದ್ರು. ಹಿಡಕಲ್ ಪ್ರಾಜೆಕ್ಟ್ಗೆ ತಡೆ ಕೊಡಿಸೋಕೆ ಯಶಸ್ವಿಯಾಗಿದ್ರು. ಈಗ ಸತೀಶ್ ಟೀಮ್ಮೇಟ್ ಆಗಿರೋ ಸಚಿವ ರಾಜಣ್ಣ ಡಿಕೆಶಿ ವಿರುದ್ಧ ದಾಳ ಉರುಳಿಸೋಕೆ ಸಜ್ಜಾಗಿದ್ದಾರೆ. ಅದು ಅಂಥಿಂತ ದಾಳ ಅಲ್ಲ, ದಲಿತ ದಾಳ. ಎಸ್, ರಾಜಣ್ಣ ದಲಿತ ದಾಳವನ್ನು ಉರುಳಿಸೋಕೆ ಮುಂದಾಗಿದ್ದಾರೆ. ಇದೇ ದಾಳದ ಭಾಗವಾಗಿ ದೆಹಲಿಗೆ ಹೋಗಲಿರೋ ಕೆಎನ್ ರಾಜಣ್ಣ ಅಂಡ್ ಟೀಮ್ ಹೈಕಮಾಂಡ್ಗೆ ಡಿಕೆಶಿ ವಿರುದ್ಧ ದೂರು ನೀಡಲಿದೆ. ಡಿಕೆಶಿ ಯಾವ ರೀತಿ ಪಕ್ಷದಲ್ಲಿ ಏಕಚಕ್ರಾಧಿಪತ್ಯ ಸಾಧಿಸ್ತಾಗಿದ್ದಾರೆ, ಪಕ್ಷದಲ್ಲಿ ಯಾವ್ಯಾವ ಗೊಂದಲಗಳಿದ್ದಾವೆ ಅನ್ನೋದನ್ನು ರಾಜಣ್ಣ ಹೈಕಮಾಂಡ್ಗೆ ತಿಳಿಸಲಿದ್ದಾರೆ. ಇದಕ್ಕಾಗಿ ಸುದೀರ್ಘ ಪತ್ರವನ್ನ ಬರೆದಿಟ್ಟುಕೊಂಡಿದ್ದು ಅದನ್ನ ಹೈಕಮಾಂಡ್ಗೆ ಕೊಡ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರ ಭೇಟಿಗೆ ಈಗಾಗಲೇ ಸಮಯಾವಕಾಶವನ್ನ ರಾಜಣ್ಣ ಕೇಳಿದ್ದು ಫೆಬ್ರವರಿ 5ರಂದೇ ದೆಹಲಿ ಟೂರ್ ನಡೆಸ್ತಾರೆ. ದೆಹಲಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಆ ಚರ್ಚೆಯ ಮೇನ್ ಟಾರ್ಗೆಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು, ಆ ಸ್ಥಾನದಲ್ಲಿ ಅಹಿಂದ ವರ್ಗದವರು ಬಂದು ಕೂತ್ಕೋಬೇಕು ಅನ್ನೋದು ರಾಜಣ್ಣ ಅಂಡ್ ಟೀಮ್ನ ಮೆಗಾ ಪ್ಲಾನ್. ಇದರ ಜೊತೆಗೆ ಇನ್ನಷ್ಟು ದಾಳಗಳನ್ನು ಕೆಎನ್ ರಾಜಣ್ಣ ಅಂಡ್ ಟೀಮ್ ಉರುಳಿಸೋದು ಪಕ್ಕ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರ ಆಯ್ಕೆ ಆಗ್ಬೇಕು. ಡಿಸಿಎಂ ಡಿಕೆಶಿ ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರದು. ಕಾಂಗ್ರೆಸ್ ಪಕ್ಷದಲ್ಲಿನ ಗೊಂದಲಗಳಿಗೆ ಡಿಕೆಶಿಯೇ ಕಾರಣ. ವಿವಿಧ ಇಲಾಖೆಗಳಲ್ಲಿ ಡಿಕೆಶಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಹಿರಿಯರು ಕಾರ್ಯಕರ್ತರ ಕಡೆಗಣನೆಯಾಗ್ತಿದೆ. ವಿಧಾನ ಪರಿಷತ್ನಲ್ಲಿ ಆಪ್ತರಿಗೆ ಮಾತ್ರ ಡಿಕೆಶಿ ಅವಕಾಶ ನೀಡುತ್ತಿದ್ದಾರೆ ಅಂತ ರಾಜಣ್ಣ ದೂರು ನೀಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕಿದ್ದೀವಿ. ಏನು ಸಮಾವೇಶ ಸರ್? ಆ ಸಮಾವೇಶದ ರೂಪುರೇಷೆಗಳು ಇನ್ನೂ ಫೈನಲ್ ಆಗಿಲ್ಲ, ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತೀವಿ. ನಾನು ಒಂದು ಒತ್ತಾಯ ನಾನು ಹೈಕಮಾಂಡ್ಗೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, 5-6ನೇ ತಾರೀಕು, ಇಲ್ಲಾಂದ್ರೆ 7-8, ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಈ ಏನು ವಿಧಾನ ಪರಿಷತ್ತಿನ ನಾಮಿನೇಷನ್ಸ್ಗೂ ಬರ್ತಾ ಇದ್ದ ಆಯ್ಕೆ ಬರ್ತದೆ, ಅದನ್ನು ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು. ಪಕ್ಷದಲ್ಲಿ ನಾನು ಇಂಥವನ್ನೇ ಮಾಡಬೇಕು ಇಂಥವ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ.
But unrepresented communities in the council should be accommodated ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನ ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ. ಹೌದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ರಾಜಣ್ಣ ಅಂಡ್ ಟೀಮ್ ದೂರು ಕೊಡೋಕೆ ಮುಂದಾಗಿದೆ. ಇದರ ಜೊತೆಗೆ ಎಂಎಲ್ಸಿಗಳ ನಾಮನಿರ್ದೇಶನದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಗದ ಸಮುದಾಯಗಳಿಗೆ ಅವಕಾಶ ನೀಡಿ ಎಂದು ಮನವಿ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಈ ವಿಚಾರದಲ್ಲಿ ಅಖಾಡಕ್ಕೆ ಇಳಿದಿರೋ ಡಿಕೆಶಿ, ವಿನಯ್ ಕಾರ್ತಿಕ್, ರಘುನಂದನ್ ರಾಮಣ್ಣಗೆ ನಾಮಿನಿ ಎಂಎಲ್ಸಿ ಮಾಡಲು ಮುಂದಾಗಿದ್ದಾರೆ. ಇದನ್ನು ತಡಿಬೇಕು ಅಂತಾನೆ ರಾಜಣ್ಣ ದೂರು ಕೊಡೋಕೆ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನೇಗಿದ್ರೂ ಕೂಡ ಮೇನ್ ಟಾರ್ಗೆಟ್ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯೇ ಅನ್ನೋದು 100% ಸತ್ಯ. ಯಾಕೆಂದ್ರೆ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರೋದು ಗುಟ್ಟಾಗೇನೂ ಉಳಿದಿಲ್ಲ. ಇದರ ಜೊತೆಗೆ ಕಾಂಗ್ರೆಸ್ಸಿನ ದಲಿತ ನಾಯಕರು ಸಮಾವೇಶ ಮಾಡ್ತಿರೋದು ಡಿಕೆಶಿಗೆ ನುಂಗಲಾರದ ತುತ್ತಾಗಿದೆ.